ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಅನಿತಾ ಕೌಶಿಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗಲ್ಲಿ ವೆಡ್ನೆಸ್ಡೇ ಅಂದರೆ ಇವತ್ತು ನಾನು ಏನೇನು ಮಾಡ್ತೀನಿ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. 6 o'clockಗೆ ಎದ್ಬಿಟ್ಟು ನಾನು ಕಸ ಎಲ್ಲ ಗುಡಿಸಿ ಬಾಗಿಲು ನೀರು ಹಾಕಿ ಅದೇ ಡೈಲಿ ರೊಟೀನ್ ಏನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಜಿಮ್ಮಿಗೆ ಹೊರಟೆ. ಇದು ನನ್ನ ಮಿನಿ ವಾಟರ್ ಬಾಟಲು ದೊಡ್ಡದೊಂದು ತೊಗೊಂಡಿದ್ದೆ 2 ಲೀಟರ್ಸ್ದು. ಅದು ತುಂಬ ಹೆವಿ ಆಗುತ್ತೆ ತೊಗೊಂಡೋಗೋಕ್ಕೆ ಅಂತ ಹೇಳಿ ಅದನ್ನು ಬಿಟ್ಟು ಮತ್ತೆ ಚಿಕ್ಕದೊಂದು ತೊಗೊಂಡು ಇವಾಗ ಹೊರಟೆ ನಾನು. ಇದು ನನ್ನ ಜಿಮ್ ಶೂಸು. ಇದನ್ನು ಇಲ್ಲಿಂದನೇ ಹಾಕೊಂಡು ಹೋಗೋಕ್ಕಾಗಲ್ಲ, ಅಲ್ಲೇ ಹಾಕ್ಕೊಳ್ಬೇಕು. ಇಲ್ಲಿಂದ ಹೊರಟೆ. ನಮ್ಮ ಸ್ಲಿಪ್ಪರೆಲ್ಲ ನೋಡಿಬಿಟ್ಟು ಮನೇಲಿ ಎಷ್ಟು ಜನ ಇದ್ದಾರೇನೋ ಅನಿಸುತ್ತೆ ಅಲ್ವಾ, ಅದೆಲ್ಲ ಸ್ಲಿಪ್ಪರು ನಮ್ಮದೇ. ನೋಡಿರೋರೆಲ್ಲ ಹಂಗೆ ಕೇಳ್ತಾರೆ. ಅಲ್ಲಿಂದ ಕೆಳಗಡೆ ಹೊರಟೆ. ನೋಡಿ, ಗಿಡ ಎಲ್ಲ ತುಂಬ ಎಲೆ ಉದುರೋಗ್ಬಿಟ್ಟಿದೆ. ಇವಾಗ ಈ ಉದುರೋ ಸೀಸನ್ ಅಲ್ವಾ, ಅದಕ್ಕೆ ಎಲೆ ಎಲ್ಲ ಉದುರೋಗ್ಬಿಟ್ಟಿದೆ. ಶಿವರಾತ್ರಿ ಮತ್ತು ಯುಗಾದಿ ಅಷ್ಟೊತ್ತಿಗೆ ಚಿಗುರೊಡೆಯುತ್ತೆ ಗಿಡ ಎಲ್ಲ, ಎಲೆಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ಹೊಸದಾಗಿಂದ. ನೋಡಿ, ಎಷ್ಟೊಂದು ಎಲೆಗಳು ಬಿದ್ದುಬಿಟ್ಟಿದೆ. ಹೆಂಗೆ ಕಸ ಗುಡಿಸ್ತೀವೋ ಹಂಗೆ ಮತ್ತೆ ಬೀಳ್ತಾನೇ ಇರುತ್ತೆ. ಕಸನೇ ಹೊಡಿಬಾರ್ದು ಅನಿಸುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಹೊಡಿಲೇಬೇಕು ಕಸನ. ನೋಡಿ, ರೋಡಲ್ಲೆಲ್ಲ ಬಿದ್ದಿರೋ ಎಲೆಗಳನ್ನೆಲ್ಲ ಹೆಂಗೆ ಗುಡ್ಡೆ ಹಾಕಿದ್ದಾರೆ. ರೋಡು ಒಂಥರ ಹಾಸಿಗೆ ಹಾಸ್ತಿರೋ ಥರ ಕಾಣಿಸುತ್ತೆ ಇವಾಗ ರೋಡು, ಅಷ್ಟು ಎಲೆಗಳು ಬಿದ್ದಿದೆ. ನಮ್ಮನೆ ಹತ್ರ ಅಂತೂ ನಮ್ಮನೆ ಮುಂದೆ ಒಂದು ದೊಡ್ಡ ಮರ ಇದೆ, ಅದರಿಂದ ತುಂಬ ಬೀಳುತ್ತೆ. ಆ ಕಡೆ ಚಿಕ್ಕ ಚಿಕ್ಕ ಸಂಪಿಗೆ ಹೂವಿನ ಮರಗಳಿದ್ದಾವೆ, ಅದ್ರದ್ದು ಅಷ್ಟೇನು ಬೀಳೋದಿಲ್ಲ. ಆಮೇಲೆ ಹೆಂಗೆಂಗೋ ಬೈಕ್ ತೊಗೊಂಡು ತಿರುಗಿಸ್ಕೊಂಡು ಹೊರಟ್ವಿ ಜಿಮ್ಮಿಗೆ. ನೋಡಿ, ಬೈಕಲ್ಲಿ ಹೋಗ್ತಾ ಇದ್ದೀವಿ. ಗಾಳಿಗೆ ಮುಖ ಎಲ್ಲ ಶೇಕ್ ಆಗೋ ಥರ ಕಾಣಿಸ್ತಾ ಇದೆ ಫೇಸು. ಜಿಮ್ ಒಳಗಡೆ ಹೋದೆ, ಬಟ್ ನನಗೆ ಇವತ್ತು ಜಿಮ್ ಮಾಡೋಕ್ಕೆ ಆಗಲಿಲ್ಲ. ಯಾಕಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾವು ಹೋಗೋ ಅಷ್ಟೊತ್ತಿಗೆ. 7 hours 7 minutes ಆಗಿಬಿಟ್ಟಿತ್ತು. ಅದಕ್ಕೆ ಒಳಗೆ ಬಿಟ್ಟಿಲ್ಲ ನನಗೆ, ಲೇಟ್ ಆಗಿದೆ ಅಂತ ಹೇಳಿ. ಇವತ್ತು ತುಂಬ ಬೇಜಾರಾಗ್ಬಿಡ್ತು, ಯಾಕಂದರೆ ಯಾವತ್ತೂ ಈ ಥರ ಆಗಿರಲಿಲ್ಲ, ಬೇಗ ಹೋಗ್ತಿದ್ದೆ. ಇವತ್ತು ಲೇಟ್ ಆಗಿರೋದಕ್ಕೆ ಜಿಮ್ಮು ಆಗಲಿಲ್ಲ. ಸರಿ ಆಯಿತು, ಹೋಗೋಣ, ನೆಕ್ಸ್ಟ್ ಕ್ಲಾಸ್ ಬುಕ್ ಮಾಡ್ಕೊಳ್ಳಿ ಅಂದರು. ಬಟ್ ನೆಕ್ಸ್ಟ್ ಕ್ಲಾಸ್ ಬುಕ್ ಮಾಡ್ಕೊಳ್ಳೋಕ್ಕೆ 1 hour ಅಲ್ಲೇ ಕೂರಬೇಕಲ್ಲ ಅಂತ ಹೇಳಿ ಹೊರಟೆ ನಾನು. ಮನೇಲಿ ಬೇರೆ ಕೆಲಸನೂ ಆಗುತ್ತೆ ಅಂತ ಹೇಳಿ ಬಸ್ಗೆ ಹೋಗೋಣ ಅಂದ್ಕೊಂಡೆ. ಇಲ್ಲ ಬೇಡ, ನಡ್ಕೊಂಡು ಹೋದರೆ ವಾಕಿಂಗ್ ಆಗುತ್ತೆ ಅಂತ ಹೇಳಿ ವಾಕಿಂಗ್ ಮಾಡಿಕೊಂಡೆ ಹೊರಟೆ. ಇಲ್ಲಿ ನರ್ಸರಿ ಕಾಣಿಸ್ತಾ ಇದೆಯಲ್ವಾ, ಇಲ್ಲಿ ಇನ್ನೊಂದು ಸ್ವಲ್ಪ ಗಿಡ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಪೂಜೆಗೆ ಹೂವು ಇರಲಿಲ್ಲ, ಸರಿ ಆಯಿತು ಅಂತ ಹೇಳಿ 20 rupees ಕೊಟ್ಟು ಮಿಕ್ಸ್ ಹೂವು ತೊಗೊಂಡೆ. ಮಿಕ್ಸ್ ಅಂದರೆ ಗುಲಾಬಿ ಬರುತ್ತೆ, ಮತ್ತು ಯೆಲ್ಲೋ ಸೇವಂತಿಗೆ ಬರುತ್ತೆ, ಆಮೇಲೆ ಆರೆಂಜ್ ಟೈಪು ಸೇವಂತಿಗೆ ಬರುತ್ತೆ, ಮತ್ತು ವೈಟ್ ಸೇವಂತಿಗೆ ಕೊಟ್ಟರು. ನಾನು ಯಾವಾಗಲೂ 40-50 rupeesiಗೆ ತೊಗೊತಿದ್ದೆ. ಇವಾಗ ಸಾಕಿಷ್ಟೇ ಅಂತ 20 rupees ತೊಗೊಂಡೆ. ಆಮೇಲೆ ಅಲ್ಲಿಂದ ಮನೆಗೆ ಬಂದು 7-11 ಹಂಗೆ ಬಿಟ್ಟಿದ್ದೆ ಅಲ್ಲಿಂದ ಜಿಮ್ನ. ಮನೆಗೆ ಬರೋಷ್ಟು 7:30 ಆಯಿತು. ಬಂದುಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋಣ ಅಂತ ಹೇಳಿ ವಾಷಿಂಗ್ ಮಿಷಿನಿಗೆಲ್ಲ ಬಟ್ಟೆ ಹಾಕಿ ವಾಷಿಂಗ್ ಮಿಷನ್ ಆನ್ ಮಾಡಿದ್ವಿ. ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ಸ್ನಾನ ಮಾಡ್ಕೊಂಡು ಬಂದಾದಮೇಲೆ ಪೂಜೆನೂ ಮಾಡಿಬಿಟ್ಟೆ. ಬೇಗನೆ ಒಂದು 8:30 ಅಷ್ಟೊತ್ತಿಗೆ ಪೂಜೆ ಎಲ್ಲ ಆಯಿತು. ನಂದು ಪೂಜೆ ಮುಗಿಸೋದಾಯಿತು. ಅಲ್ಲಿಂದ ನಾನು ತಿಂಡಿಗೆ ಪೂರಿ ಮತ್ತು ಸಾಗು ಮಾಡೋಣ ಅಂತ ಹೇಳಿ ಸಾಗುಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮಸಾಲನೆಲ್ಲ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಕೊಂಡು ಮಸಾಲಾನ ರುಬ್ಕೊಂಡು ಬಂದೆ. ನೋಡಿ, ಈ ಥರ ರುಬ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ ಸಾಗು. ಈ ಸಾಗುದ ರೆಸಿಪಿ ನಿಮ್ಗೇನಾದ್ರು ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದು ಸತಿ ಹೋಗಿ ಚೆಕ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೀವು ಒಂದು ಸತಿ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಪೂರಿ ಮಾಡೋಣ ಅಂತ ಹೇಳಿ ಹಿಟ್ಟನ್ನ ನಾನು ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡಿದ್ದೆ, ಚಪಾತಿ ಹಿಟ್ಟಲ್ಲಿ ಕಲಿಸ್ಕೊಂಡಿದ್ದೆ ನಾನು ಪೂರಿಗೆ, ಮೈದಾ ಬೇಡ ಅಂತ ಹೇಳಿ. ನಮ್ಮ ಕೌಶಿಕ್ ಇದ್ದವರು ಇಲ್ಲ ಚಪಾತಿ ಮಾಡು, ಪೂರಿ ಬೇಡ, ಬೆಳಗ್ಗೆ ಆಯಿಲ್ ಎಲ್ಲ ತಿನ್ನೋಕ್ಕಾಗಲ್ಲ, ಚಪಾತಿ ಮಾಡು ಅಂದರು. ಸರಿ ಆಯಿತು ಅಂತ ಹೇಳಿ ಅದೇ ಹಿಟ್ಟಲ್ಲೇ ಪುಟಾಣಿ ಚಪಾತಿನ ಮಾಡಿದೆ. ಸ್ವಲ್ಪ ಚಪಾತಿ ದಪ್ಪನಾಗೆ ಮಾಡಿದೆ. ಯಾಕಂದರೆ ಹಿಟ್ಟು ನಾನು ಮೊದಲೇ ತೊಗೊಂಡ್ಬಿಟ್ಟಿದ್ನಲ್ಲ, ಭಾಗ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಅದೇ ಹಿಟ್ಟಲ್ಲೇ ಸ್ವಲ್ಪ ಪುಟಾಣಿ ಚಪಾತಿ ಮಾಡಿಕೊಟ್ಟೆ. ಅವರು ತಿಂದ್ಬಿಟ್ಟು ಸಾಗು ತುಂಬ ಚೆನ್ನಾಗಿದೆ, ಆದರೆ ಮಸಾಲೆ ಎಲ್ಲ ಚೆನ್ನಾಗಿದೆ, ಆದರೆ ಸ್ವಲ್ಪ ಖಾರ ಆಯಿತು ಅಂತ ಹೇಳಿದ್ರು. ಹೌದಾ ಅಂತ ಹೇಳಿ ಮತ್ತೆ ಸರಿ ನಾನು ತಿನ್ನೋಣ, ಟೈಮ್ ಆಯಿತು ಅಂತ ಹೇಳಿ ನಾನು ಚಪಾತಿ ತಿಂದೆ. ಸಾಗೂ ಚೆನ್ನಾಗಿತ್ತು, ನನಗೇನು ಅಷ್ಟು ಖಾರ ಏನು ಅನ್ನಿಸ್ಲಿಲ್ಲ. ಮಸಾಲ ಎಲ್ಲ ಕರೆಕ್ಟಾಗಿ ಮೀಡಿಯಮ್ ಆಗಿತ್ತು, ಖಾರನೂ ನನಗೇನು ಅನ್ನಿಸ್ಲಿಲ್ಲ. ಆಮೇಲೆ ನಾನು ತಿನ್ನೋ ಅಷ್ಟೊತ್ತಿಗೆ ಎಷ್ಟೇ ಬೇಗ ಅಂದ್ಕೊಂಡ್ರು ನಾನು ತಿನ್ನೋ ಅಷ್ಟಿಗೆ 10:30 ಆಗಿಬಿಡ್ತು.
ಮತ್ತು ತಿಂದ್ಕೊಂಡು ಟಿ ವಿ ನೋಡಿದೆ, ಮತ್ತು ವಾಟರ್ ಮಿಲನ್ ಜ್ಯೂಸ್ ಎಲ್ಲ ಮಾಡಿದೆ. ಜ್ಯೂಸ್ ಕುಡಿದ್ಬಿಟ್ಟು ತಿಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಮಲ್ಕೊಂಡೆ. 11 o'clock ಹಂಗೆ ಮಲ್ಕೊಂಡು 2 o'clock ಎದ್ಬಿಟ್ಟು ಮತ್ತೆ ಊಟ ಮಾಡಿ ಸ್ವಲ್ಪ ಹೊತ್ತು ಟಿ ವಿ ನೋಡಿ ನಮ್ಮ ಮಾಮನ ಮನೆಗೆ ಹೋಗೋಣ ಅಂತೇಳಿ ಹೊರಟೆ. ನಮ್ಮ ಮಾಮನ ಮನೆಗೆ ಹೋಗಬೇಕಾದ್ರೆ ಗಿಡಗಳು ನೋಡಿದೆ, ಗಿಡಗಳೆಲ್ಲ ತುಂಬ ಒಣಗೋಗ್ಬಿಟ್ಟಿತ್ತು. ಇವಾಗ ಸ್ವಲ್ಪ ಬಿಸಿಲಿದೆಯಲ್ಲ, ನೀರು ಅವಾಗವಾಗ ಹಾಕ್ಕೊಳ್ತಾ ಇರಬೇಕು. ಡೈಲಿ ಯಾವಾಗ ಹಾಕಬೇಕು, ಇಲ್ಲಾಂದರೆ 2 days ಒಂದ್ಸತಿ ನೀರು ಹಾಕಲೇಬೇಕು, ಇಲ್ಲಾಂದರೆ ಗಿಡಗಳೆಲ್ಲ ಫುಲ್ ಒಣಗೋಗ್ಬಿಡುತ್ತೆ. ನಾನು ಬೇರೆ ತುಂಬ ಆಸೆಪಟ್ಟು ತಂದು ಗಿಡಗಳನ್ನ ಹಚ್ಕೊಂಡಿದ್ದೀನಿ, ಒಣಗೋಗ್ಬಿಟ್ರೆ ತುಂಬ ಬೇಜಾರಾಗುತ್ತೆ. ಲಾಸ್ಟು ಒಂದು ಸತಿನೂ ತಂದು ಒಂದು ಸ್ವಲ್ಪ ದಿನಕ್ಕೆ 1-2 ಗಿಡಗಳೆಲ್ಲ ಒಣಗೋಗ್ಬಿಡ್ತು. ಅವತ್ತು ಮಾತ್ರ ತುಂಬ ಬೇಜಾರಾಗಿಬಿಟ್ಟಿತ್ತು ನನಗೆ. ಅಯ್ಯೋ, ಇಷ್ಟಪಟ್ಟು ತಂದು ಹಚ್ಕೊಂಡೆ, ಗಿಡಗಳೆಲ್ಲ ಒಣಗ್ತು ಅಂತ ಹೇಳಿ. ಇಲ್ಲಿ ನಿಮಗೆ ಟೊಮೊಟೊ ಗಿಡಗಳು ಕಾಣಿಸ್ತಾ ಇದೆ ನೋಡಿ. ಟೊಮೊಟೊ ಬೀಜ ಹಾಕಿದ್ದೆ, ಗಿಡ ಬಂದಿದೆ. ಲಾಸ್ಟ್ ಟೈಮು ನಾನು ಮೆಣಸಿನ ಗಿಡ ಹಾಕಿದ್ದೆ, ಅದು ಒಂದು ಗಿಡದಲ್ಲಿ 1 ಕಾಯಿ ಮೆಣಸಿನ್ಕಾಯಿನ ಬಿಟ್ಟು ಒಣಗೋಗ್ಬಿಡ್ತು ಗಿಡ. ಅದಕ್ಕೆ ಇವಾಗ ಟೊಮೊಟೊ ಹಾಕಿದ್ದೀನಿ, ನೋಡಬೇಕಿದೆ ಹೆಂಗೆ ಬರುತ್ತೋ ಅಂತ ಹೇಳಿ. ನೋಡಿ, ಇವಾಗ ಮತ್ತೆ ಈ ಕಲರಲ್ಲಿ ವೈಟ್ ಕಲರ್ ಹೂ ಬಿಟ್ಟಿದೆ. ನನಗೆ ಗೊತ್ತೇ ಇರಲಿಲ್ಲ ಇದು ವೈಟ್ ಕಲರ್ದು ಇದರಲ್ಲಿದೆ, ಅಂದರೆ ಊರಿಂದ ತಂದು ಹಚ್ಚಿರೋ ಗಿಡ ಇದು. ವೈಟ್ ಕಲರ್ ಇದೆ ಅಂತೇಳಿ ಗೊತ್ತೇ ಇರಲಿಲ್ಲ. ನಾನೆಲ್ಲ ಒಂದೇ ಕಲರ್ ಇದೆ ಅಂದ್ಕೊಂಡಿದ್ದೆ. ಅದರಲ್ಲಿ ಇವಾಗ ವೈಟು ಬಿಟ್ಟಿದೆ, ಚೆನ್ನಾಗಿ ಬಿಟ್ಟಿದೆ. ಅದು ಫಸ್ಟ್ ವೈಟ್ ಬಿಟ್ಟಿರೋದು. ಆಮೇಲೆ ನೀರು ಹಾಕಿದ್ಮೇಲೆ ನಮ್ಮ ಅಮ್ಮ ಅಂದರೆ ನಮ್ಮ ಅತ್ತೆ ಸಂಡಿಗೆ ಇಟ್ಟಿದ್ದು, ಅದನ್ನು ನೋಡಿಕೊಂಡು ಮತ್ತು ನಮ್ಮ ಮಾಮನ ಮನೆ ಕಡೆ ಹೊರಟೆ. ಎಲೆಗಳ ಮೇಲೆ ಅಕಸ್ಮಾತಾಗಿ ಏನಾದ್ರು ಕಾಲಿಟ್ಬಿಟ್ರೆ ಜಾರ್ಕೊಂಡು ಹೋಗೋದೆ. ನಾನು ಆಲ್ರೆಡಿ 2 ಸತಿ ಬಿದ್ದುಬಿಟ್ಟಿದ್ದೀನಿ ಇದೇ ಮೆಟ್ಲ ಮೇಲೆ. ನಮ್ಮಮ್ಮ ಕ್ಯಾಪ್ಸಿಕಮ್ ಗಿಡ ಹಾಕಿದ್ರು, ಒಂದೇ ಒಂದು ಕ್ಯಾಪ್ಸಿಕಮ್ ಬಿಟ್ಟಿದೆ ನೋಡಿ, ಅದು ಚಿಕ್ಕದು ಬಿಟ್ಟಿದೆ. ಆಮೇಲೆ ಇಲ್ಲಿ ಎಲೆ ಬಳ್ಳಿ ಏನೇನೋ ಬಳ್ಳಿಗಳು ಹಾಕಿದ್ದಾರೆ ನಮ್ಮಮ್ಮ. ಅದನ್ನೆಲ್ಲ ನೋಡಿಕೊಂಡು ಹೋದೆ ನಮ್ಮ ಮಾಮನ ಮನೆಗೆ ಹೋದೆ. ನಮ್ಮ ಮಾಮನ ಮನೆ ತುಂಬ ದೂರ ಏನಿಲ್ಲ, ನಮ್ಮ ಮನೆಯಿಂದ ಒಂದು 5 minutes ದಾರಿ ಅಷ್ಟೇ ದೂರದಲ್ಲಿದೆ ನಮ್ಮ ಮಾಮನ ಮನೆ. ನಮ್ಮ ಅಜ್ಜಿ ಬಂದು ಇವಾಗ ಇಲ್ಲೇ ಇದ್ದಾರಲ್ವ ಬೆಂಗಳೂರಲ್ಲಿ, ಅದಕ್ಕೆ ಮಾತಾಡ್ಸ್ಕೊಂಬರೋಣ, ತುಂಬ ದಿನ ಆಯಿತು ಅಂತ ಹೋಗಿದ್ದೆ. ನಮ್ಮ ಮಾಮನ ಮನೆಗೆ ಹೋಗಿ ತೋರಿಸಿದ್ನಲ್ಲ, ಅವ್ರ ಮನೆಗೆ ಹೋಗಿ ತುಂಬ ಹೊತ್ತು ಕೂತ್ಕೊಂಡು ಮಾತಾಡಿದೆ ನಮ್ಮ ಅಜ್ಜಿ ಜೊತೆಗೆಲ್ಲ, ಮತ್ತು ನಮ್ಮ ಅಕ್ಕ ಅವ್ರ ಜೊತೆಗೆಲ್ಲ. ನಮ್ಮ ಮಾಮ ಇರಲಿಲ್ಲ, ಮತ್ತು ಅವರು ಮಕ್ಕಳಿದ್ರು, ಜೊತೆ ಎಲ್ಲ ಮಾತಾಡಿಕೊಂಡು ಕೂತ್ಕೊಂಡಿದ್ದೆ. ಇವಾಗ 7 o'clock ಆಯಿತು. ಇನ್ನು ಮನೆಗೆ ಬಂದು ಅಡುಗೆ ಮಾಡಬೇಕು ಅಂತ ಹೇಳಿ ಹೋಗ್ತೀನಿ ಅಂದೆ. ಇಲ್ಲ, ಊಟ ಮಾಡ್ಕೊಂಡು ಹೋಗು ಅಂದರು. ಇಲ್ಲ, ಬೇಡ, ಊಟ ಏನೋ ಬೇಡ, ಮನೆಗೆ ಹೋಗಿ ಮತ್ತು ಕೌಶಿಕ್ ಬೇರೆ ಅಡುಗೆ ಮಾಡಬೇಕು, ಅದಕ್ಕೆ ಬೇಗ ಹೋಗ್ತೀನಿ ಅಂತ ಅಂದೆ. ಸರಿ, ದೋಸೆನಾದ್ರು ತಿನ್ಕೊಂಡು ಹೋಗು ಅಂತ ಅಂದರು. ಸರಿ ಆಯಿತು ಅಂತ ಹೇಳಿ ದೋಸೆ ತಿನ್ಕೊಂಡು ಬಂದು ಇವಾಗ ಕೌಶಿಕ್ಗೆ ಅಡುಗೆ ಸ್ಟಾರ್ಟ್ ಮಾಡಬೇಕು. ಏನು ಬೇಕು ಅಂತ ಕೇಳಿಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಇವಾಗ. ಅಡುಗೆ ಆದಮೇಲೆ ಊಟ ಮಾಡಿ ಮಲ್ಕೊಂಡ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ, ಬಾಯ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.